ಕೋಗಿಲು ಲೇಔಟ್ನ ನಿವಾಸಿಗಳಿಗೆ 10 ದಿವಸದಲ್ಲಿ ನಿವೇಶನವನ್ನ ನೀಡಿದಂತಹ ಸರ್ಕಾರ ಅಸಲಿ ಫಲಾನುಭವಿಗಳಿಗೆ ಕಳೆದ 10 ತಿಂಗಳಾದರೂ ಕೂಡ ನಿವೇಶನ ನೀಡಲು ಹಿಂದೇಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು KHB ಕಚೇರಿಗೆ ಬಂದು ಅರ್ಜಿದಾರರೇನಿದ್ದಾರೆ, ಫಲಾನುಭವಿಗಳೇನಿದ್ದಾರೆ ಅವರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ MD ಕಚೇರಿ ಮುಂದೆನೇ ಬಂದು ನಾವು ನಮ್ಮ ಮನೆಯ ಬೀಗ ಸಿಗಬೇಕು, ಅಲ್ಲಿಯವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ದಾಖಲೆ ಸಮೇತವಾಗಿ ಎಷ್ಟೆಲ್ಲ ಪಾವತಿಯನ್ನು ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ತೋರಿಸ್ತಾ ಎಲ್ಲದರ ಒಂದು ಫೋಟೋ ಕಾಪಿಯನ್ನು ತಗೊಂಡು ಬಂದು ಯಾವ ಯೋಜನೆ ಮೂಲಕ ಬಂತು ಮತ್ತೆ ಯಾವ ರೀತಿಯಾಗಿ ಸರ್ಕಾರ ಅವರಿಗೆ ಫಲಾನುಭವಿ ಮಾಡಿತ್ತು ಮತ್ತೆ ಅವರು ಯಾವ ರೀತಿಯಾಗಿ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ, ಎಷ್ಟು ಲೋನ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ದಾಖಲೆ ಸಮೇತವಾಗಿ ಬಂದು ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕಳೆದ 10 ತಿಂಗಳಿನಿಂದ ನಿವೇಶನಕ್ಕಾಗಿ ಇಲ್ಲಿನ ಜನ ಓಡಾಡ್ತಾ ಇದ್ದಾರೆ. ಅಂಗವಿಕಲರಿದ್ದಾರೆ, ಮಹಿಳೆಯರಿದ್ದಾರೆ, ನಿರಾಶ್ರಿತರಿದ್ದಾರೆ. ಆದರೆ ಕೋಗಿಲು ಲೇಔಟ್ನಲ್ಲಿ ಕೇವಲ 10 ದಿವಸಕ್ಕೆ ಅಲ್ಲಿನ ರಾಜೀವ್ ಗಾಂಧಿ ಸಮುಚ್ಚಯದ ನಿವೇಶನವನ್ನ ಫ್ಲಾಟ್ಗಳನ್ನ ನೀಡಲಾಗಿತ್ತು. ಆದರೆ ಇದೀಗ ಒಂದಿಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಎಷ್ಟು ದಿವಸದಿಂದ ನೀವು ಓಡಾಡ್ತಾ ಇದ್ದೀರಾ ಮತ್ತೆ ಏನಕ್ಕೆ ನಿಮಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ? ಏನಕ್ಕೆ ಅಂದರೆ 5 ವರ್ಷ ಆಯಿತು ಸರ್. ನಾವು 1 ಲಕ್ಷ ಕಟ್ಟಿ ಏನೇನೋ ಲೋನ್ ಎಲ್ಲ ಕಷ್ಟಪಟ್ಟು ಕಟ್ಟಿದ್ದೀವಿ 1 ಲ್ಯಾಕ್. ಆಮೇಲೆ ಅಮೃತ ಮಹೋತ್ಸವ ಅಂತ 5 ಲ್ಯಾಕ್ ಸಬ್ಸಿಡಿ ಸಿಕ್ತು ನಮಗೆ. ನಮಗೊಂದು ಆಸೆ ಬಂತು ಮನೆ ಸಿಕ್ಬಿಡುತ್ತೆ ಇವಾಗ ಅಂತ. ಮತ್ತು ಮಿಕ್ಕಿದ್ದು ದುಡ್ಡು ನಾವು 1,53,000 ಅದನ್ನು ಕಟ್ಬಿಟ್ಟಿದ್ದೀವಿ. ನಾವು ರಿಮೈನಿಂಗ್ ಅಮೌಂಟು ಕಟ್ಟಾಯಿತು. ನಾವು ಅವ್ರಿಗೂ ನಮಗೂ ಏನು ಕ್ಲಿಯರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಮ್ಮದು. ಆ BBMP ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಲಿಸ್ಟ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಚೇಂಜ್ ಆಯಿತು, BBMP ಚೇಂಜ್ ಆಯಿತು, ಕಾರ್ಪೊರೇಷನ್ ಚೇಂಜ್ ಆಯಿತು, ಎಲ್ಲ ಓಡಾಡ್ತಾ ಇದ್ದೀವಿ. 1 ಲೆಟ್ರ್ ಕಳಿಸ್ಬೇಕು ಅಷ್ಟೇ ಇವರು ಕನ್ಫರ್ಮ್ ಮಾಡೋಕ್ಕೆ. ಆಮೇಲೆ ಇವರು ಲಿಸ್ಟ್ ಬರುತ್ತೆ ಅಂತ ಪ್ರೊಸೆಸಿಂಗಲ್ಲಿದೆ ಅಂತ ಅದೇ ಓಡಾಡಿಸ್ತಾ ಇದ್ದಾರೆ ನಮಗೆ. ಇನ್ನೊಬ್ರು ಫಲಾನುಭವಿ ಇದ್ದಾರೆ. ಮೇಡಮ್, ಈಗ ಪ್ರಮುಖವಾಗಿ 5 ವರ್ಷ ಆಯಿತು, ಕಳೆದ 10 ತಿಂಗಳಿಂದ ಎಲ್ಲ ಕ್ಲಿಯರ್ ಆಗಿದೆ, ಆದರೂ ನಿಮಗೆ ನಿವೇಶನ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ 10 ದಿವಸದಲ್ಲಿ ಪ್ರತಿಭಟನೆ ಮಾಡಿದವ್ರಿಗೆ ನಿವೇಶನಗಳು ಸಿಕ್ಕಿದೆ. ಎಷ್ಟು ಬೇಜಾರಾಗ್ತದೆ ಸರ್? ತುಂಬ ಬೇಜಾರಾಗ್ತಿದೆ. ಬೆಳಗ್ಗೆಯಿಂದ ಊಟನೇ ತಿಂದಿಲ್ಲ ಸರ್, ನೀರು ಕುಡ್ದಿಲ್ಲ. ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇದ್ದೀವಿ. ಆದರೂ ಮಿನಿಸ್ಟ್ರು ಬಂದು ನಮ್ಮನ್ನು ಯಾರೂ ಮಾತಾಡಿಸ್ಲಿಲ್ಲ. ಆಮೇಲೆ MD ಸರ್ ಮಾತಾಡ್ಸಿದ್ರೆ ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ಅವರು. ಅಲ್ಲಿಂದ ಲಿಸ್ಟ್ ಬರಬೇಕಂತ ಮಾತ್ರ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಇನ್ನೂ ನಾವು ಪ್ರೊಸೆಸಿಂಗಲ್ಲಿದೆ ಅಂತ ಹೇಳ್ತಾರೆ. ನಾವು 10 ತಿಂಗಳಿಂದನೂ ಹೀಗೆ ಓಡಾಡ್ತಾನೇ ಇದ್ದೀವಿ. ನಾವು ಮನೆ ಕೆಲಸ ಮಾಡೋದು, ನಾವು ಮನೆ ಕೆಲಸ ಬಿಟ್ಬಿಟ್ಟು ನಿಗಮಕ್ಕೆ ಹೋಗೋದಾ, BBMPಗೆ ಹೋಗೋದಾ. BBMPಯಿಂದ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಮ್ಮದು ಇದಕ್ಕೆ ಹೋದ್ರು, ಮಿನಿ ವಿಧಾನಸೌಧ ಹೋಯ್ತು. ಮಿನಿ ವಿಧಾನಸೌಧದಿಂದ ಈಗ ದಾಸರಳ್ಳಿಗೆ ಹೋಗಿದೆ. ನಾವೆಲ್ಲೆಲ್ಲಿ ಓಡಾಡೋಣ ಸರ್? ಮನೆ ಕೆಲಸ ಮಾಡೋರು ನಮ್ಮನ್ನ ಓಡಾಡೋಕೆ ಬಿಟ್ಬಿಡ್ತಾರೆ ಸರ್, ಸಂಬಳ ಹಂಗೆ ಕೊಡ್ತಾರೆ ಸರ್. ಇವ್ರು ಜಮೀರ್ ಸಾಹೇಬ್ರು ಬೆಳಗ್ಗೆ ನಾವು 10 ಗಂಟೆಯಿಂದ ಇಲ್ಲಿ ಕೂತಿದ್ದೀವಿ ಸರ್. ಬಂದು ನೋಡ್ಕೊಂಡು ಹೋದ್ರಲ್ಲ, ಒಂದು ಮಾತು ನಾವು ಬಡವರು ಅಂತ ನಮ್ಮನ್ನ ತಾತ್ಕಾರ ಮಾಡ್ತಾರೆ. ಬೊಕ್ಕೆ ಹಿಡ್ಕೊಂಡು ಬಂದವ್ರಿಗೆಲ್ಲ ಅವ್ರು ವಿಸಿಟ್ ಕೊಟ್ಟು ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ. ನಾವು ಅವ್ರನ್ನ ಹುಡಿಕೊಂಡು ಈ ಚೇಂಬರ್ಗೆ ಹೋಗೋಕ್ಕಾಗತ್ತಾ ಸರ್? ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ನಮ್ಗೇನೋ ಒಂದು ಉತ್ತರ ಕೊಡಬೇಕಲ್ಲ ಸರ್. ಇದು 7 ವರ್ಷ ಆಯಿತು ನಾವು ಅಪ್ಲೈ ಮಾಡಿ. 1 ಲಕ್ಷ ಕಟ್ಟಿದ್ದೀವಿ, 5 ಲಕ್ಷ ಬಂದಿದೆ. ಇದ್ರೂ ನಮ್ಗೆ ಇದುವರೆಗೂ ಕೊಡ್ತಾ ಇಲ್ಲ ಮನೆ. ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ, ಆ ಆಫೀಸ್ ಈ ಆಫೀಸ್ ತಿರುಗಾಡಿಸ್ತಾವ್ರಂತೂ ಇದುವರೆಗೂ ನಮ್ಮ ಮನೆ ಕೊಟ್ಟಿಲ್ಲ. ಅಲ್ಲಿ ನಾವು ಮನೆ ಲೋನ್ ತಗೊಂಡವ್ರು ಮನೆ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನ ನಿವಾಸಿಗಳಿಗೆ 10 ದಿವಸದಲ್ಲಿ ನಿವೇಶನವನ್ನ ನೀಡಿದಂತಹ ಸರ್ಕಾರ ಅಸಲಿ ಫಲಾನುಭವಿಗಳಿಗೆ ಕಳೆದ 10 ತಿಂಗಳಾದರೂ ಕೂಡ ನಿವೇಶನ ನೀಡಲು ಹಿಂದೇಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು KHB ಕಚೇರಿಗೆ ಬಂದು ಅರ್ಜಿದಾರರೇನಿದ್ದಾರೆ, ಫಲಾನುಭವಿಗಳೇನಿದ್ದಾರೆ ಅವರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ MD ಕಚೇರಿ ಮುಂದೆನೇ ಬಂದು ನಾವು ನಮ್ಮ ಮನೆಯ ಬೀಗ ಸಿಗಬೇಕು, ಅಲ್ಲಿಯವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ದಾಖಲೆ ಸಮೇತವಾಗಿ ಎಷ್ಟೆಲ್ಲ ಪಾವತಿಯನ್ನು ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ತೋರಿಸ್ತಾ ಎಲ್ಲದರ ಒಂದು ಫೋಟೋ ಕಾಪಿಯನ್ನು ತಗೊಂಡು ಬಂದು ಯಾವ ಯೋಜನೆ ಮೂಲಕ ಬಂತು ಮತ್ತೆ ಯಾವ ರೀತಿಯಾಗಿ ಸರ್ಕಾರ ಅವರಿಗೆ ಫಲಾನುಭವಿ ಮಾಡಿತ್ತು ಮತ್ತೆ ಅವರು ಯಾವ ರೀತಿಯಾಗಿ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ, ಎಷ್ಟು ಲೋನ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ದಾಖಲೆ ಸಮೇತವಾಗಿ ಬಂದು ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕಳೆದ 10 ತಿಂಗಳಿನಿಂದ ನಿವೇಶನಕ್ಕಾಗಿ ಇಲ್ಲಿನ ಜನ ಓಡಾಡ್ತಾ ಇದ್ದಾರೆ. ಅಂಗವಿಕಲರಿದ್ದಾರೆ, ಮಹಿಳೆಯರಿದ್ದಾರೆ, ನಿರಾಶ್ರಿತರಿದ್ದಾರೆ. ಆದರೆ ಕೋಗಿಲು ಲೇಔಟ್ನಲ್ಲಿ ಕೇವಲ 10 ದಿವಸಕ್ಕೆ ಅಲ್ಲಿನ ರಾಜೀವ್ ಗಾಂಧಿ ಸಮುಚ್ಚಯದ ನಿವೇಶನವನ್ನ ಫ್ಲಾಟ್ಗಳನ್ನ ನೀಡಲಾಗಿತ್ತು. ಆದರೆ ಇದೀಗ ಒಂದಿಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಎಷ್ಟು ದಿವಸದಿಂದ ನೀವು ಓಡಾಡ್ತಾ ಇದ್ದೀರಾ ಮತ್ತೆ ಏನಕ್ಕೆ ನಿಮಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ? ಏನಕ್ಕೆ ಅಂದರೆ 5 ವರ್ಷ ಆಯಿತು ಸರ್. ನಾವು 1 ಲಕ್ಷ ಕಟ್ಟಿ ಏನೇನೋ ಲೋನ್ ಎಲ್ಲ ಕಷ್ಟಪಟ್ಟು ಕಟ್ಟಿದ್ದೀವಿ 1 ಲ್ಯಾಕ್. ಆಮೇಲೆ ಅಮೃತ ಮಹೋತ್ಸವ ಅಂತ 5 ಲ್ಯಾಕ್ ಸಬ್ಸಿಡಿ ಸಿಕ್ತು ನಮಗೆ. ನಮಗೊಂದು ಆಸೆ ಬಂತು ಮನೆ ಸಿಕ್ಬಿಡುತ್ತೆ ಇವಾಗ ಅಂತ. ಮತ್ತು ಮಿಕ್ಕಿದ್ದು ದುಡ್ಡು ನಾವು 1,53,000 ಅದನ್ನು ಕಟ್ಬಿಟ್ಟಿದ್ದೀವಿ. ನಾವು
ರಿಮೈನಿಂಗ್ ಅಮೌಂಟು ಕಟ್ಟಾಯಿತು ನಾವು ಅವ್ರಿಗೂ ನಮಗೂ ಏನು ಕ್ಲಿಯರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಮ್ಮದು. ಆ BBMP ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಲಿಸ್ಟ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಚೇಂಜ್ ಆಯಿತು, BBMP ಚೇಂಜ್ ಆಯಿತು, ಕಾರ್ಪೊರೇಷನ್ ಚೇಂಜ್ ಆಯಿತು, ಎಲ್ಲ ಓಡಾಡ್ತಾ ಇದ್ದೀವಿ ಒಂದು ಲೆಟ್ರ್ ಕಳಿಸ್ಬೇಕು ಅಷ್ಟೇ ಇವರು ಕನ್ಫರ್ಮ್ ಮಾಡೋಕ್ಕೆ. ಆಮೇಲೆ ಇವರು ಲಿಸ್ಟ್ ಬರುತ್ತೆ ಅಂತ ಪ್ರೊಸೆಸಿಂಗಲ್ಲಿದೆ ಅಂತ ಅದೇ ಓಡಾಡಿಸ್ತಾ ಇದ್ದಾರೆ ನಮಗೆ. ಇನ್ನೊಬ್ರು ಫಲಾನುಭವಿ ಇದ್ದಾರೆ. ಮೇಡಮ್, ಈಗ ಪ್ರಮುಖವಾಗಿ 5 ವರ್ಷ ಆಯಿತು, ಕಳೆದ 10 ತಿಂಗಳಿಂದ ಎಲ್ಲ ಕ್ಲಿಯರ್ ಆಗಿದೆ, ಆದರೂ ನಿಮಗೆ ನಿವೇಶನ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ 10 ದಿವಸದಲ್ಲಿ ಪ್ರತಿಭಟನೆ ಮಾಡಿದವ್ರಿಗೆ ನಿವೇಶನಗಳು ಸಿಕ್ಕಿದೆ. ಎಷ್ಟು ಬೇಜಾರಾಗ್ತದೆ ಸರ್? ತುಂಬ ಬೇಜಾರಾಗ್ತಿದೆ. ಬೆಳಗ್ಗೆಯಿಂದ ಊಟನೇ ತಿಂದಿಲ್ಲ ಸರ್, ನೀರು ಕುಡ್ದಿಲ್ಲ. ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇದ್ದೀವಿ, ಆದರೂ ಮಿನಿಸ್ಟ್ರು ಬಂದು ನಮ್ಮನ್ನ ಯಾರು ಮಾತಾಡ್ಸ್ಲಿಲ್ಲ. ಆಮೇಲೆ MD ಸರ್ ಮಾತಾಡ್ಸಿದ್ರೆ ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ಅವರು. ಅಲ್ಲಿಂದ ಲಿಸ್ಟ್ ಬರಬೇಕಂತ ಮಾತ್ರ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಇನ್ನೂ ನಾವು ಪ್ರೊಸೆಸಿಂಗಲ್ಲಿದೆ ಅಂತ ಹೇಳ್ತಾರೆ. ನಾವು 10 ತಿಂಗಳಿಂದನೂ ಹೀಗೆ ಓಡಾಡ್ತಾನೆ ಇದ್ದೀವಿ. ನಾವು ಮನೆ ಕೆಲಸ ಮಾಡೋದು, ನಾವು ಮನೆ ಕೆಲಸ ಬಿಟ್ಬಿಟ್ಟು ನಿಗಮಕ್ಕೆ ಹೋಗೋದಾ, BBMPಗೆ ಹೋಗೋದಾ, BBMPಯಿಂದ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಮ್ಮದು ಇದಕ್ಕೆ ಹೋದ್ರು, ಮಿನಿ ವಿಧಾನಸೌಧ ಹೋಯ್ತು. ಮಿನಿ ವಿಧಾನಸೌಧದಿಂದ ಈಗ ದಾಸರಳ್ಳಿಗೆ ಹೋಗಿದೆ. ನಾವೆಲ್ಲೆಲ್ಲಿ ಓಡಾಡೋಣ ಸರ್? ಮನೆ ಕೆಲಸ ಮಾಡೋರು ನಮ್ಮನ್ನ ಓಡಾಡೋಕೆ ಬಿಟ್ಬಿಡ್ತಾರೆ ಸರ್, ಸಂಬಳ ಹಂಗೆ ಕೊಡ್ತಾರೆ ಸರ್. ಇವ್ರು ಜಮೀರ್ ಸಾಹೇಬ್ರು ಬೆಳಗ್ಗೆ ನಾವು 10 ಗಂಟೆಯಿಂದ ಇಲ್ಲಿ ಕೂತಿದ್ದೀವಿ ಸರ್, ಬಂದು ನೋಡ್ಕೊಂಡು ಹೋದ್ರಲ್ಲ. ಒಂದು ಮಾತು, ನಾವು ಬಡವರು ಅಂತ ನಮ್ಮನ್ನ ತಾತ್ಕಾರ ಮಾಡ್ತಾರೆ. ಬೊಕ್ಕೆ ಹಿಡ್ಕೊಂಡು ಬಂದವ್ರಿಗೆಲ್ಲ ಅವ್ರು ವಿಸಿಟ್ ಕೊಟ್ಟು ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ. ನಾವು ಅವ್ರನ್ನ ಹುಡಿಕೊಂಡು ಈ ಚೇಂಬರ್ಗೆ ಹೋಗೋಕ್ಕಾಗತ್ತಾ ಸರ್? ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ನಮ್ಗೇನೋ ಒಂದು ಉತ್ತರ ಕೊಡಬೇಕಲ್ಲ ಸರ್. ಇದು 7 ವರ್ಷ ಆಯಿತು ನಾವು ಅಪ್ಲೈ ಮಾಡಿ. 1 ಲಕ್ಷ ಕಟ್ಟಿದ್ದೀವಿ, 5 ಲಕ್ಷ ಬಂದಿದೆ, ಇದ್ರೂ ನಮ್ಗೆ ಇದುವರೆಗೂ ಕೊಡ್ತಾ ಇಲ್ಲ ಮನೆ. ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ, ಆ ಆಫೀಸ್ ಈ ಆಫೀಸ್ ತಿರುಗಾಡಿಸ್ತಾವ್ರಂತೂ ಇದುವರೆಗೂ ನಮ್ಮ ಮನೆ ಕೊಟ್ಟಿಲ್ಲ. ಅಲ್ಲಿ ನಾವು ಮನೆ ಲೋನ್ ತೊಗೊಂಡವ್ರು ಮನೆ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನ ನಿವಾಸಿಗಳಿಗೆ 10 ದಿವಸದಲ್ಲಿ ನಿವೇಶನವನ್ನ ನೀಡಿದಂತಹ ಸರ್ಕಾರ ಅಸಲಿ ಫಲಾನುಭವಿಗಳಿಗೆ ಕಳೆದ 10 ತಿಂಗಳಾದರೂ ಕೂಡ ನಿವೇಶನ ನೀಡಲು ಹಿಂದೇಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು KHB ಕಚೇರಿಗೆ ಬಂದು ಅರ್ಜಿದಾರರೇನಿದ್ದಾರೆ, ಫಲಾನುಭವಿಗಳೇನಿದ್ದಾರೆ, ಅವರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ MD ಕಚೇರಿ ಮುಂದೆನೇ ಬಂದು ನಾವು ನಮ್ಮ ಮನೆಯ ಬೀಗ ಸಿಗಬೇಕು, ಅಲ್ಲಿಯವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ದಾಖಲೆ ಸಮೇತವಾಗಿ ಎಷ್ಟೆಲ್ಲ ಪಾವತಿಯನ್ನು ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ತೋರಿಸ್ತಾ ಎಲ್ಲದರ ಒಂದು ಫೋಟೋ ಕಾಪಿಯನ್ನು ತಗೊಂಡು ಬಂದು ಯಾವ ಯೋಜನೆ ಮೂಲಕ ಬಂತು, ಮತ್ತೆ ಯಾವ ರೀತಿಯಾಗಿ ಸರ್ಕಾರ ಅವರಿಗೆ ಫಲಾನುಭವಿ ಮಾಡಿತ್ತು, ಮತ್ತೆ ಅವರು ಯಾವ ರೀತಿಯಾಗಿ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ, ಎಷ್ಟು ಲೋನ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ದಾಖಲೆ ಸಮೇತವಾಗಿ ಬಂದು ತೋರಿಸುವಂತಹ ಕೆಲಸವನ್ನ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಕಳೆದ 10 ತಿಂಗಳಿನಿಂದ ನಿವೇಶನಕ್ಕಾಗಿ ಇಲ್ಲಿನ ಜನ ಓಡಾಡ್ತಾ ಇದ್ದಾರೆ. ಅಂಗವಿಕಲರಿದ್ದಾರೆ, ಮಹಿಳೆಯರಿದ್ದಾರೆ, ನಿರಾಶ್ರಿತರಿದ್ದಾರೆ. ಆದರೆ ಕೋಗಿಲು ಲೇಔಟ್ನಲ್ಲಿ ಕೇವಲ 10 ದಿವಸಕ್ಕೆ ಅಲ್ಲಿನ ರಾಜೀವ್ ಗಾಂಧಿ ಸಮುಚ್ಚಯದ ನಿವೇಶನವನ್ನ ಫ್ಲಾಟ್ಗಳನ್ನ ನೀಡಲಾಗಿತ್ತು. ಆದರೆ ಇದೀಗ ಒಂದಿಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಎಷ್ಟು ದಿವಸದಿಂದ ನೀವು ಓಡಾಡ್ತಾ ಇದ್ದೀರಾ, ಮತ್ತೆ ಏನಕ್ಕೆ ನಿಮಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ? ಏನಕ್ಕೆ ಅಂದರೆ 5 ವರ್ಷ ಆಯಿತು ಸರ್, ನಾವು 1 ಲಕ್ಷ ಕಟ್ಟಿ ಏನೇನೋ ಲೋನ್ ಎಲ್ಲ ಕಷ್ಟಪಟ್ಟು ಕಟ್ಟಿದ್ದೀವಿ 1 ಲ್ಯಾಕ್. ಆಮೇಲೆ ಅಮೃತ ಮಹೋತ್ಸವ ಅಂತ 5 ಲ್ಯಾಕ್ ಸಬ್ಸಿಡಿ ಸಿಕ್ತು ನಮಗೆ. ನಮಗೊಂದು ಆಸೆ ಬಂತು, ಮನೆ ಸಿಕ್ಬಿಡುತ್ತೆ ಇವಾಗ ಅಂತ. ಮತ್ತು ಮಿಕ್ಕಿದ್ದು ದುಡ್ಡು ನಾವು 1,53,000 ಅದನ್ನು ಕಟ್ಬಿಟ್ಟಿದ್ದೀವಿ ನಾವು. ರಿಮೈನಿಂಗ್ ಅಮೌಂಟು ಕಟ್ಟಾಯಿತು ನಾವು ಅವ್ರಿಗೂ ನಮಗೂ ಏನು ಕ್ಲಿಯರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಮ್ಮದು. ಆ BBMP ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಲಿಸ್ಟ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಚೇಂಜ್ ಆಯಿತು, BBMP ಚೇಂಜ್ ಆಯಿತು, ಕಾರ್ಪೊರೇಷನ್ ಚೇಂಜ್ ಆಯಿತು, ಎಲ್ಲ ಓಡಾಡ್ತಾ ಇದ್ದೀವಿ ಒಂದು ಲೆಟ್ರ್ ಕಳಿಸ್ಬೇಕು ಅಷ್ಟೇ ಇವರು ಕನ್ಫರ್ಮ್ ಮಾಡೋಕ್ಕೆ. ಆಮೇಲೆ ಇವರು ಲಿಸ್ಟ್ ಬರುತ್ತೆ ಅಂತ ಪ್ರೊಸೆಸಿಂಗಲ್ಲಿದೆ ಅಂತ ಅದೇ ಓಡಾಡಿಸ್ತಾ ಇದ್ದಾರೆ ನಮಗೆ. ಇನ್ನೊಬ್ರು ಫಲಾನುಭವಿ ಇದ್ದಾರೆ. ಮೇಡಮ್, ಈಗ ಪ್ರಮುಖವಾಗಿ 5 ವರ್ಷ ಆಯಿತು, ಕಳೆದ 10 ತಿಂಗಳಿಂದ ಎಲ್ಲ ಕ್ಲಿಯರ್ ಆಗಿದೆ, ಆದರೂ ನಿಮಗೆ ನಿವೇಶನ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ 10 ದಿವಸದಲ್ಲಿ ಪ್ರತಿಭಟನೆ ಮಾಡಿದವ್ರಿಗೆ ನಿವೇಶನಗಳು ಸಿಕ್ಕಿದೆ. ಎಷ್ಟು ಬೇಜಾರಾಗ್ತದೆ ಸರ್? ತುಂಬ ಬೇಜಾರಾಗ್ತಿದೆ. ಬೆಳಗ್ಗೆಯಿಂದ ಊಟನೇ ತಿಂದಿಲ್ಲ ಸರ್, ನೀರು ಕುಡ್ದಿಲ್ಲ. ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇದ್ದೀವಿ, ಆದರೂ ಮಿನಿಸ್ಟ್ರು ಬಂದು ನಮ್ಮನ್ನ ಯಾರು ಮಾತಾಡ್ಸ್ಲಿಲ್ಲ. ಆಮೇಲೆ MD ಸರ್ ಮಾತಾಡ್ಸಿದ್ರೆ ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ಅವರು. ಅಲ್ಲಿಂದ ಲಿಸ್ಟ್ ಬರಬೇಕಂತ ಮಾತ್ರ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಇನ್ನೂ ನಾವು ಪ್ರೊಸೆಸಿಂಗಲ್ಲಿದೆ ಅಂತ ಹೇಳ್ತಾರೆ. ನಾವು 10 ತಿಂಗಳಿಂದನೂ ಹೀಗೆ ಓಡಾಡ್ತಾನೆ ಇದ್ದೀವಿ. ನಾವು ಮನೆ ಕೆಲಸ ಮಾಡೋದು, ನಾವು ಮನೆ ಕೆಲಸ ಬಿಟ್ಬಿಟ್ಟು ನಿಗಮಕ್ಕೆ ಹೋಗೋದಾ, BBMPಗೆ ಹೋಗೋದಾ, BBMPಯಿಂದ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಮ್ಮದು ಇದಕ್ಕೆ ಹೋದ್ರು, ಮಿನಿ ವಿಧಾನಸೌಧ ಹೋಯ್ತು. ಮಿನಿ ವಿಧಾನಸೌಧದಿಂದ ಈಗ ದಾಸರಳ್ಳಿಗೆ ಹೋಗಿದೆ. ನಾವೆಲ್ಲೆಲ್ಲಿ ಓಡಾಡೋಣ ಸರ್? ಮನೆ ಕೆಲಸ ಮಾಡೋರು ನಮ್ಮನ್ನ ಓಡಾಡೋಕೆ ಬಿಟ್ಬಿಡ್ತಾರೆ ಸರ್, ಸಂಬಳ ಹಂಗೆ ಕೊಡ್ತಾರೆ ಸರ್. ಇವ್ರು ಜಮೀರ್ ಸಾಹೇಬ್ರು ಬೆಳಗ್ಗೆ ನಾವು 10 ಗಂಟೆಯಿಂದ ಇಲ್ಲಿ ಕೂತಿದ್ದೀವಿ ಸರ್, ಬಂದು ನೋಡ್ಕೊಂಡು ಹೋದ್ರಲ್ಲ. ಒಂದು ಮಾತು, ನಾವು ಬಡವರು ಅಂತ ನಮ್ಮನ್ನ ತಾತ್ಕಾರ ಮಾಡ್ತಾರೆ. ಬೊಕ್ಕೆ ಹಿಡ್ಕೊಂಡು ಬಂದವ್ರಿಗೆಲ್ಲ ಅವ್ರು ವಿಸಿಟ್ ಕೊಟ್ಟು ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ. ನಾವು ಅವ್ರನ್ನ ಹುಡಿಕೊಂಡು ಈ ಚೇಂಬರ್ಗೆ ಹೋಗೋಕ್ಕಾಗತ್ತಾ ಸರ್? ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ನಮ್ಗೇನೋ ಒಂದು ಉತ್ತರ ಕೊಡಬೇಕಲ್ಲ ಸರ್. ಇದು 7 ವರ್ಷ ಆಯಿತು ನಾವು ಅಪ್ಲೈ ಮಾಡಿ. 1 ಲಕ್ಷ ಕಟ್ಟಿದ್ದೀವಿ,
5 ಲಕ್ಷ ಬಂದಿದೆ, ಇದ್ರೂ ನಮ್ಗೆ ಇದುವರೆಗೂ ಕೊಡ್ತಾ ಇಲ್ಲ ಮನೆ. ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಆ ಆಫೀಸ್ ಈ ಆಫೀಸ್ ತಿರುಗಾಡಿಸ್ತಾವ್ರಂತೂ ಇದುವರೆಗೂ ನಮ್ಮ ಮನೆ ಕೊಟ್ಟಿಲ್ಲ. ಅಲ್ಲಿ ನಾವು ಮನೆ ಲೋನ್ ತೊಗೊಂಡವ್ರು ಮನೆ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.